ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಿಕಾಸ್ RR ಕಿಚನ್. ನಾನಿವತ್ತು ಅಕ್ಕಿ ಕಡುಬು ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ. ಇದನ್ನು ಸುಲಭವಾಗಿ ಮಾಡಬಹುದು, ಹಾಗೆ ಇದಕ್ಕೆ ಕಡಿಮೆ ಸಾಮಗ್ರಿ ಸಾಕು. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನು ಇದಕ್ಕೆ 1 ಕಪ್ ಕಡುಬಿನ ತರಿ ತಗೊಂಡಿದ್ದೀನಿ. ಇದು ರವೆಯ ಹಾಗೆ ಇರುತ್ತೆ. ಇದು ರೆಡಿಯಾಗಿ ಸಿಗುತ್ತೆ, ಅಥವಾ ನಾವೇ ಮನೆಯಲ್ಲಿ ಇದನ್ನು ಮಾಡ್ಕೋಬಹುದು. ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನಂತರ ಅದನ್ನು ಮಿಕ್ಸಿಲಿ ಹಾಕಿ ತರಿಯಾಗಿ ಪುಡಿ ಮಾಡ್ಕೋಬಹುದು, ಅಥವಾ ಮಿಲ್ಲಿಗೆ ಕೊಟ್ಟು ಅಕ್ಕಿ ತರಿ ಮಾಡ್ಕೋಬಹುದು. ಕಡುಬಿನ ತರಿ ಅಂತ ಹೇಳಿದರೆ ಹೀಗೆ ಪುಡಿ ಮಾಡಿ ಕೊಡ್ತಾರೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಒಂದು ಪಾತ್ರೆಗೆ 2.5 ಕಪ್ನಷ್ಟು ನೀರು ಹಾಕೋಬೇಕು. ನಾವು ಯಾವ ಕಪ್ನಲ್ಲಿ ಅಕ್ಕಿ ಅಳೆದಿರ್ತೀವೋ ಅದೇ ಕಪ್ನ 2.5 ಕಪ್ಪಷ್ಟು ನೀರು ಹಾಕೋಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ನೀರನ್ನು ಕುದೀಲಿಕ್ಕೆ ಬಿಡಿ. ನೀರು ಕುದಿಯುವಾಗ ಅದಕ್ಕೆ 2 ಟೀ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಹಾಕಿ ಮಾಡೋದ್ರಿಂದ ಇದನ್ನು ಬೆಣ್ಣೆ ಕಡುಬು ಅಂತಲೂ ಹೇಳ್ತಾರೆ. ನೀರು ಚೆನ್ನಾಗಿ ಕುದಿ ಬಂದ ನಂತರ ಅಕ್ಕಿ ತರಿನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಜೊತೆಗೆ ಹಾಕಬಾರ್ದು, ಇದು ಗಂಟುಗಟ್ಟತ್ತೆ. ಅದಕ್ಕೆ ಒಂದು ಕೈಯಲ್ಲಿ ಅಕ್ಕಿ ತರಿ ಹಾಕಿ ಇನ್ನೊಂದು ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ನೀರೆಲ್ಲ ಇಂಗಿದ ನಂತರ ಇದನ್ನು ಒಂದು ಮುಚ್ಚಳದಿಂದ ಮುಚ್ಚಿ 2 ನಿಮಿಷ ಬೇಯಿಸ್ಕೋಬೇಕು. ಎರಡು ನಿಮಿಷದ ನಂತರ ಇದರ ಮುಚ್ಚಳ ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನ ಸ್ವಲ್ಪ ತಣ್ಣಗಾಗಲು ಬಿಡಿ. ಇದು ಪೂರ್ತಿ ತಣ್ಣಗಾಗೋದು ಬೇಡ, ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಟಬೇಕು. ಇಲ್ದಿದ್ರೆ ಉಂಡೆ ಚೆನ್ನಾಗಿ ಆಗಲ್ಲ. ಸ್ವಲ್ಪ ತಣ್ಣಗಾದ ನಂತರ ಕೈಗೆ ಎಣ್ಣೆ ಅಥವಾ ಸ್ವಲ್ಪ ನೀರನ್ನು ಸವರ್ಕೊಂಡು ಇದನ್ನು ಉಂಡೆ ಕಟ್ಟಿ ಹೀಗೆ ಎಲ್ಲ ಕಡುಬನ್ನು ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಡಿ. ನಂತರ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ಸ್ಟೀಮರಲ್ಲಿ ಬೇಯಿಸ್ಕೋಬಹುದು. ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ತಟ್ಟೆ ಇಟ್ಟು ನಾವು ಮಾಡಿಟ್ಕೊಂಡ ಎಲ್ಲ ಕಡುಬನ್ನು ಅದಕ್ಕೆ ಹಾಕಿ ಅದರ ಮುಚ್ಚಳವನ್ನು ಮುಚ್ಚಿ 20 ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು 20 ನಿಮಿಷ ಬೇಯಿಸಿದರೆ ಸಾಕು. ಅಕ್ಕಿ ತರಿಯನ್ನು ಇಂಗಿಸುವಾಗ ಸ್ವಲ್ಪ ಅದು ಬೆಂದಿರುತ್ತೆ. ಹಬೆಯಲ್ಲಿ 20 ನಿಮಿಷ ಬೇಯಿಸಿ 20 ನಿಮಿಷದ ನಂತರ ಒಂದು ಸ್ಪೂನಿಂದ ಅದನ್ನು ಚುಚ್ಚಿ ನೋಡಿ. ಸ್ಪೂನಿಗೆ ಹಿಟ್ಟು ಅಂಟದಿದ್ದರೆ ಕಡುಬು ಬೆಂದಿದೆ ಅಂತ ಅರ್ಥ. ಈ ಕಡುಬನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಈಗ ತುಂಬ ಸಾಫ್ಟ್ ಆದ ಕಡುಬು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.